ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಏಕೆಂದರೆ ರೇಷನ್ ಎಲ್ಲ ಖಾಲಿ ಆಗಿತ್ತು ಮನೆಯಲ್ಲಿ, ಹಾಗಾಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಎವ್ರಿ ಟೈಮು ಸ್ಮಾರ್ಟ್ ಇದೆ, ರಿಲಯನ್ಸ್ ಸ್ಮಾರ್ಟು, ಅಲ್ಲಿ ತರ್ತಾಯಿದ್ವಿ. ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಒಂದು ವೆಹಿಕಲಲ್ಲಿ ಹೋದರೆ ಒಂದು 5 to 8 ಮಿನಿಟ್ಸ್ ಹಿಂಗಾಗುತ್ತೆ. ಹತ್ತಿರದಲ್ಲಿ ಇನ್ನೊಂದು ಶಾಪ್ ಆಗಿದೆ ಮೋರು. ಫಸ್ಟ್ ಟೈಮ್ ನಮ್ಮ ಮನೆಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಅಲ್ಲಿ ಹೊಸ ಶಾಪ್ ಆಗಿದೆ. ಒಂದು ವೀಕ್ ಕೂಡ ಆಗಿಲ್ಲ ಸ್ಟಾರ್ಟ್ ಆಗಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿದೆ ದಿನಸಿ ಎಲ್ಲ ಅಂತಂದು ನೋಡಿಕೊಂಡು ಚೆನ್ನಾಗಿದ್ರೆ ನಮ್ಗೆ ಅನುಕೂಲ ಆಗಿಬಿಡುತ್ತೆ. ನಮ್ಮ ಹಸ್ಬೆಂಡು ಒಮ್ಮೊಮ್ಮೆ ಮನೇಲಿ ಇರ್ತಾರೆ, ಒಮ್ಮೊಮ್ಮೆ ಇರೋದಿಲ್ಲ, ಲೇಟಾಗಿ ಬರ್ತಾರೆ. ಹಾಗಾಗಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗಿ ತೊಗೊಂಡು ಬರ್ಬೋದು. ಆ ಥರ ಅಷ್ಟು ಹತ್ತಿರದಲ್ಲಿದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಅಲ್ಲೇನೋ ಆಫರ್ ಇಟ್ಟಿದ್ದಾರೆ ಅಂತ ಹೇಳಿದರು. ಈ 1500 ಗ್ರೋಸರಿನ ಶಾಪ್ ಮಾಡಿದ್ದಂದರೆ ಏನೋ ಕಂಟೈನರು ಅದು ಇದು ಕುಕ್ಕರು ಅವೇನೇನೋ ಆಫರ್ ಇಟ್ಟಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಫುಡ್ಸ್ ಎಲ್ಲ ಖಾಲಿ ಆಗಿತ್ತು. ನನ್ನ ಮಗಳಿಗೆ ಅಲ್ಲಿ ಸ್ಕೂಲಲ್ಲಿ ಬಾಕ್ಸ್ ಅಂದರೆ ಟಿಫಿನ್ ಐಟಮ್ ಏನೋ ತೊಗೊಂಡು ಹೋಗಲ್ಲ ಅವಳು. ಸ್ನ್ಯಾಕ್ಸ್ ಆದರೆ ಫ್ರೂಟ್ಸು ವೆಜಿಟೇಬಲ್ಸ್ ಈ ಥರ ಇಟ್ಟು ಕಳಿಸಿ ಅಂತ ಹೇಳ್ತಾರೆ ಸ್ಕೂಲಲ್ಲಿ. ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತಲ್ಲ, ಮತ್ತು ಬೆಳಗ್ಗೆ ಏನು ಅಂತ ಹೇಳಿ ಫ್ರೂಟ್ಸು ಸ್ವಲ್ಪ ಗ್ರಾಸರಿ ಐಟಮ್ ಎಲ್ಲ ಖಾಲಿ ಆಗಿತ್ತು. ಸೊ ಹೋಗಿ ತೊಗೊಂಡು ಹೋದ್ರೆ ಆಯ್ತು ಅಂತ ಹೋಗ್ತಾ ಇದ್ದೀವಿ. ಅಲ್ಲ ರೀ, ಅದ್ರ ಪೂರ ಸ್ವಲ್ಪ ಎಲ್ಲ ಬಿಟ್ಟು ಬರ್ತಂದ್ರೆ ಇಲ್ಲೇ ಬಿಟ್ಟು ಬಂದಂದ್ರೆ ಎಷ್ಟು ಕಿರಿಕಿರಿ ನೋಡ್ರಿ ಹೊರಗೆ ಹೋಗೋದು. ಬರೋಣ ಬಿಡ್ರಿ, ಬೈಕ್ ಕಿಟ್ಗಾಡಿದ್ರೆ ಅಲ್ಲಪ್ಪ ನಾನೇನು ಹೇಳಕತ್ತೀನಿ, ಅದು ನಮ್ಮ ಮನೆಗೆ ಬಿಟ್ಟು ಬಂದು ಬೈಕ್ ತಂದಿದ್ರೆ ಆಗ್ತಿತ್ತು. ಅಲ್ಲ 6 ಗಂಟೆಗೆ ಬೈಕ್ ಬೇಕಾ ನೀವು? ಅಲ್ಲ ತಗೊಂಡು ಹೋಗ್ತಿದ್ದಲ್ಲ ಬಂದು. ಈಗ ಅಲ್ಲಿಂದ ಆಟೋಕ್ಕೆ ಬರೋದು, ನಾವು ಈಗ ಆಟೋಕ್ಕೆ ಹೋಗಿಲ್ಲ, ಸ್ವಲ್ಪ ಸೇಮ್ ಆಗ್ತಾ ಹೋಗಿಲ್ಲ. ಈಗ ಅಲ್ಲಿಂದ ಆಟೋಕ್ಕೆ ಬಂದು ಅಲ್ಲ ಬೈಕ್ ಬೆಳಗ್ಗೆ ನಿಲ್ಲಿಸಿದ್ರ ಚಿನ್ನ ಫೋಟೋ ತೆಗೆದು ನೋಡಮಿತ್ಲ ಚಿನ್ನ ನೋಡಿದ್ದು ಬೋರ್ ಅಂತ ಇಲ್ಲಾಗಿದೆ. ನಮ್ಮ ಯಜಮಾನ್ರು ನನ್ನ ಮಗಳನ್ನ ಬಿಟ್ಟು ಅಂದರೆ ದೊಡ್ಡ ಮಗಳು ನೀವು ಶಾಪಿಂಗ್ ಮಾಡ್ತಾ ಇರಿ ಅಂತ ಹೇಳಿ ಸಣ್ಣ ಮಗಳು ಕರ್ಕೊಂಡಿರೋ ಕೆಲಸ ಇದೆ ಅಂತ ನಮ್ಮಷ್ಟೇ ಬಿಟ್ಟು ಹೋಗಿ ಸ್ವಲ್ಪ ಚಿಕ್ಕದಿದೆ. ಇನ್ನೂ ಎಲ್ಲ ಐಟಮ್ಸು ತರಿಸಿಲ್ಲ, ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತ. ನನ್ನ ಮಗಳಿಗೆ ಪನ್ನೀರ್ ಮಸಾಲ, ಪನ್ನೀರ್ ಟಿಕ್ಕ ಈ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ಹೋಗೋದೇ ಅವಳು ಫ್ರಿಡ್ಜ್ ಇರುತ್ತಲ್ಲ, ಅಲ್ಲಿ ಹೋಗಿ ಐಸ್ ಕ್ರೀಮು, ಪನ್ನೀರ್ ಐಟಮು ಈ ಥರ ತಗೊಳ್ತಿರ್ತಾಳೆ. ಆಮೇಲೆ ಹೋಗುವಾಗ ತೊಗೊಂಡು ಹೋದ್ರೆ ಆಯಿತು ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊಂದೇನು ಐಟಮ್ಸ್ ಇರಲಿಲ್ಲ. ಇದು ಡೇಟ್ಸ್ ಬೇಕಾಗಿತ್ತು, ಖರ್ಜೂರ, ಇದು ಜ್ಯೂಸ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿ ವಿತೌಟ್ ಶುಗರು ಖರ್ಜೂರ ಹಾಕಿ ಮಕ್ಕಳಿಗೆಲ್ಲ ಅದರದ್ದು ಜ್ಯೂಸು ಬ್ಯಾಗ್ ಬಾಸ್ಕೆಟ್ ಡ್ರೈ ಫ್ರೂಟ್ಸ್ ಹಾಕಿ ಬರ್ಫಿ ಥರ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾವು ನೋಡೋಂಥ ಹಾಗಾಗಿ ಇದೊಂದು ಡ್ರೈ ಫ್ರೂಟ್ ಶಾಪೇ ಇದೆ, ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಬಟ್ ನಮ್ಮ ಯಜಮಾನ್ರು ಸ್ವಲ್ಪ ಬಿಸಿ ಇರೋದಕ್ಕೆ ಇಲ್ಲೇ ತೊಗೊಂಡ್ರಾಯ್ತು ಅಂತ ಇಲ್ಲೇ ಒಂದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು, ಅಲ್ಲಿ ತೊಗೊಂಡ್ವಿ. ಒಂದಿಷ್ಟು ಮಸಾಲ ಪೌಡ್ರು ಮತ್ತು ಪುಳಿಯೋಗರೆ ಗೊಜ್ಜು ಆ ಥರ ಎಲ್ಲ ಬೇಕಾಗಿತ್ತು ಸಡನ್ನಾಗಿ ಮಾಡೋಕ್ಕೆ ಅಂತ. ಗೊಜ್ಜು ಇರಲಿಲ್ಲ, ಪೌಡರ್ ಇತ್ತು ಪುಳಿಯೋಗರೆದು, ಹಾಗಾಗಿ ತಗೊಳ್ಳಿಲ್ಲ. ಮತ್ತು ಮನೆಗೆ ಬೇಕಾಗಿರುವಂಥ ಪ್ಲಾಸ್ಟಿಕ್ಸ್ ಕಂಟೈನರ್ಸು ಮತ್ತು ಚಾಪಿಂಗ್ ಬೋರ್ಡು ಮತ್ತು ಇವು ಕ್ಲೀನಿಂಗ್ ಐಟಮ್ ಇರ್ತಲ್ಲ, ಮಾಪು, ಇದು ರೂಮ್ ಎಲ್ಲ ಇತ್ತು.
ನೋಡಿ ಸ್ಮಾರ್ಟ್ ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಚಿಕ್ಕದಿದೆ. ಬಾಸ್ಕೆಟ್ ಅಮ್ಮ, ಇನ್ನೂ ಅಷ್ಟೊಂದು ಐಟಮ್ ಅಲ್ಲಿ ಸ್ಟಾರ್ಟಿಂಗ್ ಅದ ನೋಡ್ತೇಗಮ್ಮ, ನಾನು ನಿಂತಿರ್ನತ್ತೆ. ಬೇಕಾಗಿದ್ದ ಐಟಮ್ ಎಲ್ಲ ಅಮ್ಮ ಸ್ವಲ್ಪ ಜಾಸ್ತಿ ರೇಷನ್ ಖಾಲಿ ಆಗಿತ್ತು, ಅಲ್ಲದ ಅಷ್ಟೊಂದೇನು ಸಿಗಲಿಲ್ಲ. ಒಂದು 4-5 ಐಟಮು ತರಿಸ್ಕೊಡ್ತೀವಿ ಅಂತ ಹೇಳಿದರು. ನಮಗೆ ಸರಿ ಬಿಡು ಅಂತ ಹೇಳಿ ಹಾಗೆ ಬಂದ್ವಿ. ಚಿನ್ನು ಎಲ್ಲಿ ಚೀಸು ಅವೆಲ್ಲ ಇದ್ವು, ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಡ್ವಿ. ಎಲ್ಲದೇ ತಗೊಂಬಂದ? ಫಸ್ಟ್ ಟೈಮ್ ಅಲ್ವಾ ನಾವು ಬರ್ತಾ ಇರೋದು, ಸುಮ್ಮನೆ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ. ಇದೆಲ್ಲ ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಅಲ್ಲಿ ವರ್ಕ್ ಮಾಡೋರು ಪಾಪ ತುಂಬ ಹೆಲ್ಪ್ ಮಾಡ್ತಾರೆ. ಏನಾದರೂ ಒಂದು ಐಟಮ್ ಕೇಳಿದ್ರೆ ನಮಗೆ ಸಡನ್ನಾಗಿ ಸಿಗೋದಿಲ್ಲ, ಅವರೇ ಪಾಪ ಹುಡುಕಿ ಕೊಡ್ತಾರೆ. ಇಲ್ಲಿ ಬಿಸ್ಕೆಟ್ ಆಫರಲ್ಲಿ ಇಟ್ಟಿದ್ರು, ಬೈ 1 get 1 ಇಲ್ಲ ಬೈ 2 get 1 ಫ್ರೀ ಈ ಥರ ಇಟ್ಟಿದ್ರು. ಹಾಗಾಗಿ ಒಂದು ಬಿಸ್ಕೆಟ್, ಮಕ್ಕಳು ಇದ್ದಾರಲ್ಲ ಮನೆಯಲ್ಲಿ, ಒಂದಿಷ್ಟು ಬಿಸ್ಕೆಟ್ ಕೂಡ ತೊಗೊಂಡ್ವಿ. ಐಸ್ ಕ್ರೀಮ್ ಆಮೇಲೆ ತಗೊಂಡು ಅಲ್ಲ, ಆಮೇಲೆಲ್ಲ ಬೇಡ. ಬಿಸ್ಕೆಟ್ ಎಲ್ಲ ಬಂಡವ್ಸ ತಗೋಬೇಕಿತ್ತು ಒಂದು. ಅದು ಗುಡ್ ನೈಟ್ ಇಂದ ಇದು ಬರ್ತಿತ್ತು.
ಶಾಪಿಂಗ್ ಆದಮೇಲೆ ನನ್ನ ಸಣ್ಣ ಮಗಳು ಮತ್ತು ನಮ್ಮ ಯಜಮಾನ್ರು ಬಂದರು. ಶೇಂಗಾ ಜೀರಿಗೆ ಅವರೊಂದಿಷ್ಟು ಐಟಮ್ ಹೇಳಿದ್ರು, ತೊಗೊಂಡ್ವಿ. ನನ್ನ ಸಣ್ಣ ಮಗಳು ಅಂತ ಕೆಳಗೆ ಇಳಿಸು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಸರಿ ಅಂತ ಅವಳಿಗೆ ಬಿಟ್ಬಿಟ್ರೆ ಸಾಕು, ಎಲ್ಲ ಕಿಟ್ಬಿಟ್ಟ ಸಾಮಾನು ಕರ್ಕೊಂಡು ಏನಾದರೂ ಶಾಪಿಂಗ್ ಮಾಡೋಕ್ಕೆ ಹೋದರೆ ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಫುಲ್ ಹೈಪರ್ ಆ್ಯಕ್ಟಿವ್ ಇದ್ದಾವೆ ನಮ್ಮ ಮಕ್ಕಳು. ನೋಡ್ತಿರಲ್ಲ, ಅವಳಿಗೆ ಸ್ವಲ್ಪ ನಿಲ್ಲೋದು, ಒಂದೆರಡು ಹೆಜ್ಜೆ ಮುಂದಿರೋದು ಮಾಡ್ತಾಳೆ. ಕೆಳಗಿಳಿಸ್ಬಿಟ್ವಿ, ಫುಲ್ ಜರಿತಾ ಇದ್ದಾಳೆ. ಹಾಗಾಗಿ ಅವಳನ್ನ ಕೆಳಗಿಳಿಸ್ಬಿಟ್ವಿ. ಕಾಟ್ ದಬ್ಬೋದು, ಸಾಮಾನು ಕಿತ್ತೋದು, ಇದೇ ಕೆಲಸ. ಮನೆಯಲ್ಲಿದ್ದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ಹೊರಗಡೆ ಕರ್ಕೊಂಡು ಹೋದಾಗ ತುಂಬ ಕಷ್ಟ ಅನಿಸ್ಬಿಡುತ್ತೆ. ನೋಡಿ, ಒಂದೆರಡು ಹೆಜ್ಜೆ ಮುಂದೆ ಇಡೋದು ಈ ಥರ ಮಾಡ್ತಿದ್ದಾಳೆ. ಅದು ಬಬಲ್ಸ್ ಸ್ಲೋ ಮಾಡ್ತಾರಲ್ಲ, ಅದನ್ನ ತಗೊಂಡೆ ಇಲ್ಲಿ ಟ್ರೈ ಮಾಡಬೇಕು ಅಂತ. ಆಮೇಲೆಲ್ಲ ಶಾಪಿಂಗ್ ಎಲ್ಲ ಮುಗೀತು. ಮತ್ತು ಇಲ್ಲೊಂದು ರೆಸ್ಟೋರೆಂಟ್ ಸಿಗುತ್ತೆ ದಾರಿಲಿ. ನನ್ನ ಮಗಳು ಗೋಬಿ 65 ಅಂತ ಕೇಳ್ತಾ ಇದ್ಲು. ಪನ್ನೀರ್ ಮಂಚೂರಿಯನ್ನು ಅದೂ ಬೇಕು ಅಂತಂದು ಸರಿ ಅಂತ ದಾರಿಲೇ ಇತ್ತು ನಮ್ಮ ಮನೆ ಮತ್ತು ಆ ಮಾರ್ಟ್ ಮಧ್ಯದಲ್ಲಿ. ಹಾಗಾಗಿ ಊಟ ಟೈಮ್ ಆಗಿತ್ತು. ಅವಳಿಗಷ್ಟೇ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಮನೆಗೆ ಹೋದ್ರಾಯ್ತು ಅಂತ ಬಂದಿದ್ದೀವಿ. ನೋಡಿ, ಇದು ಹೊಸದಾಗಿ, ಇದು ಕೂಡ ಹೊಸದಾಗಿ ಆಗಿರೋದು ನಮ್ಮ ಮನೆ ಹತ್ರ. ಚೆನ್ನಾಗಿದೆ. ಗೋಬಿ ಮಂಚೂರಿಯನ್ ತೊಗೊಂಡ್ವಿ ಮತ್ತು ಪನ್ನೀರ್ ಮಂಚೂರಿಯನ್, ಗೋಬಿ 65 ತೊಗೊಂಡಿರೋದು. ಪನ್ನೀರ್ ಮಂಚೂರಿ ಅದೆಲ್ಲ ತೊಗೊಂಡ್ವಿ. ನನ್ನ ಸಣ್ಣ ಮಗಳು ಒಂದು ಗ್ಲಾಸ್ ಇಟ್ಕೊಂಡು ಆಟ ಆಡ್ತಾಯಿದ್ವಿ. ಫಸ್ಟ್ ಟೈಮ್ ನಾವು ಬಂದಿದ್ದು ಇಲ್ಲಿ. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಸ್ವಲ್ಪ ಆಯಿಲ್ ಜಾಸ್ತಿ ಇತ್ತು, ಅದು ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಊಟಕ್ಕಿಂತ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ. ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸಜೆಷನ್ಸ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು.